ಲೋಕಸಭೆ ಚುನಾವಣೆ ಬಳಿಕ ನೀವೇ ಸಿಎಂ ಆಗಿ ಮುಂದುವರಿತೀರಾ ಅಂತ ಶಾಸಕ ಯತ್ನಾಳ್ ಸಿಎಂಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಸಿಎಂ ಯತ್ನಾಳ್, ನೀನ್ ಸಿಎಂ ಆಗಬೇಕು ಅಂತ ಇರೋ ನಾನು ಅಂತ ಅಂದ್ರು. ಈ ವೇಳೆ ಅಡ್ಜಸ್ಟ್ಮೆಂಟ್ ಗಿರಾಕಿಗಳಿರುವಾಗ ನಾನೇನಾಗಲ್ಲ ಅಂತ ಗೊತ್ತಿದೆ ಅಂತ ಯತ್ನಾಳ್ ಹೇಳಿದ್ದಾರೆ. ಇದಕ್ಕೆ ಯಾರ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಹೇಳಪ್ಪ ಅಂತ ಯತ್ನಾಳ್ಗೆ ಸಿಎಂ ಕೇಳಿದಾಗ ಯತ್ನಾಳ್ ಮೌನವಾದ್ರು. ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಯಾವಾಗಲೂ ವ್ಯಕ್ತ ಮಾಡ್ತಾರೆ, ಇವತ್ತು ವ್ಯಕ್ತ ಮಾಡಿದ್ದಾರೆ. ಅದಕ್ಕೋಸ್ಕರ ನಿಮ್ಗೆ ಅಭಿನಂದನೆಗಳು. ನಮ್ಮ ರಾಜ್ಯಪಾಲರ ಗ್ಯಾರಂಟಿ ಬೇಡ್ರಿ, ನೀವೇ ಲೋಕಸಭಾ ಆದ ನಂತರ ಮುಖ್ಯಮಂತ್ರಿ ಆಗಿ ಮುಂದುವರಿಯುವಂತ ಗ್ಯಾರಂಟಿ ಏನು? ಆಯ್ತು, ನೀವು ಮುಂದೆ ಒಂದ್ ವೇಳೆ ನೀವು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡ್ರವ್ರು ನೀವು ಏನು ಅಡ್ಜಸ್ಟ್ಮೆಂಟ್ ಗಿರಾಕಿ ಇರುತ್ತ ನಾ ಏನೋ ಆಗೋದ್ರ ಗೊತ್ತಾಗಿತ್ತು. ನಿಮ್ಗೆ ಯಾರ್ಯಾರು ಹೊಂದಾಣಿಕೆ, ಈಗ ನೀವು ಹೊಂದಾಣಿಕೆ ಆಗವ್ರು ಅಂತೀವಿ, ಯಾರು ಅಂತ ಸ್ವಲ್ಪ ಪಾಯಿಂಟ್ ಔಟ್ ಮಾಡು. ಯಾರು ಹೊಂದಾಣಿಕೆ ಆಗವ್ರು ಅಂತ? ಯಾರ್ರಿ ಹೊಂದಾಣಿಕೆ ಆಗಿರೋರು? ಏನ್ರಿ ನಿಮ್ ಕಡೆಯವ್ರು? ಯಾರ್ರಿ ನೀವೇ? ಯಾರ್ರಿ ಹೇಳ್ರಿ? ಅಲ್ಲ, ಹೊಂದಾಣಿಕೆ ಆಗಿದೆ ಅಂತ ಹೇಳಿದ್ರಿ. ಅವ್ರು ಯಾರ್ಯಾರು ಅಂತ ಹೇಳಿಯಪ್ಪ. ನಾವು ಇಡೀ ಡಣ ಡಂಗರ ಸಾರ್ವಜನಿಕವಾಗಿನೇ ಹೇಳಿದ್ದೀನಿ. ಅವ್ರು ಯಾರ್ಯಾರು ನಿಮ್ಮ ಪಾರ್ಟಿನಲ್ಲಿ ಯಾರ್ಯಾರು? ಬ್ಲಾಕ್ ಶೀಪ್ಗಳು ಯಾರ್ಯಾರು? ನೋಡಿ, ಅದು ಕೇಳಿದ್ರೆ ಹೇಳಕ್ಕಾಗಲ್ಲ, ಸುಮ್ಮನೆ ಹೇಳೋದು ಅಷ್ಟೇ. ಇನ್ನು ವಿಪಕ್ಷದವರು ಏನೇ ಡಿಸ್ಟರ್ಬ್ ಮಾಡ್ಲಿ ಬಿಡಿ, ನಾನಂತೂ ಡಿಸ್ಟರ್ಬ್ ಆಗೋದಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ನಾನು ಹೇಳೋದನ್ನ ಹೇಳ್ತೀನಿ, ನೀವು ನನ್ನನ್ನು ಡಿಸ್ಟರ್ಬ್ ಮಾಡಕ್ಕೆ ಆಗೋದಿಲ್ಲ ಅಂತ ಸಿಎಂ ಹೇಳಿದ್ರು. ಇನ್ನೂ ಕೊಟ್ಟಿಲ್ಲ ನೀವು ಎಂ.ಎಲ್.ಎ. ಲ್ಯಾಡ್ದು, ಫಸ್ಟ್ ಅದನ್ನ ಕೊಡಿ ಸರ್, ಆಮೇಲೆ ಕೂತ್ಕೊಳ್ಳಿ. ಎಂ.ಎಲ್.ಎ. ಲ್ಯಾಡೇ ಕೊಟ್ಟಿಲ್ಲ ನೀವು. ಸುರೇಶ್ ಗೌಡ ಹೇಳಿ ಸರ್. ಇಬ್ರು ಹೊರಗಡೆ ಮಾತಾಡೋಣ ಬಿಡಪ್ಪ. ಯಾಕೆ ನಿಲ್ತೀರಿ ನೀವು? ಕೂತ್ಕೊಳ್ಳಿ ನೀವು. ಯತ್ನಾಳ್ ಎಂ.ಎಲ್.ಎ. ಲ್ಯಾಡ್ ಕೊಡಕ್ಕೆ ಕೂತ್ಕೊಳ್ಳಿ, ಮತ್ತೆ ನೀವು ಮಾತಾಡಿ, ಉತ್ತರ ಕೊಟ್ಟಂತ ಆಮೇಲೆ ಕ್ಲಾರಿಫಿಕೇಶನ್ ಕೇಳಲಿ. ನಾನು ರೆಡಿ, ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ಮಧ್ಯೆ ಡಿಸ್ಟರ್ಬ್ ಮಾಡಿದ್ರು ಕೂಡ ನಾನು ಡಿಸ್ಟರ್ಬ್ ಆಗಲ್ಲ. ಹೇಳ್ಬೇಕಾದ್ಮೇಲೆ ಹೇಳ್ತೀನಿ. ಸಮಯ ಹೋಗುತ್ತೆ ಅಷ್ಟೇ ಹೊರತು ಇವ್ರು ಏನೇ ಡಿಸ್ಟರ್ಬ್ ಮಾಡಿದ್ರು ಕೂಡ ಅಥವಾ ಪ್ರಯತ್ನ ಮಾಡಿದ್ರು ಕೂಡ ನಾನು ಡಿಸ್ಟರ್ಬ್ ಆಗಲ್ಲ. ಇನ್ನು ಗ್ಯಾರಂಟಿ ವಿಚಾರವಾಗಿ ಸದನದಲ್ಲಿ ಗಲಾಟೆ ಆಯಿತು. ಗೃಹ ಜ್ಯೋತಿ ವಿಚಾರವಾಗಿ ಸಿಎಂ ಉತ್ತರ ಕೊಡ್ತಾ ಇದ್ರು. ಬಿಜೆಪಿಯವರು ಸುಳ್ಳನ್ನೇ ಜಗ್ಗಾಡಿಸ್ತಾರೆ ಅಂತ ಸಿಎಂ ಆರೋಪ ಮಾಡಿದ್ರು. ಮಹದೇವಪ್ಪ ಕಾಕಾ ಪಾಟೀಲ್ಗೆ ಫ್ರೀ ಅಂತ ಹೇಳಿದ್ರಿ ಅಂತ ಬಿಜೆಪಿಯವರು ಹೇಳಿದ್ರು. ಗ್ಯಾರಂಟಿಗಳನ್ನ ನೀವು ಕೊಟ್ಟಿದ್ದೀರಾ ಅಂತ ಸಿಎಂ ಪ್ರಶ್ನೆ ಮಾಡಿದ್ರು. ಮತ್ತೆ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಿದೆ, ಏನ್ ಹೇಳ್ಬೇಕು ಅಂತ. ಇವ್ರು ಯಾಕಂದ್ರೆ ಸುಳ್ಳನ್ನೇ ಹಿಡ್ಕೊಂಡು ಜಗ್ಗಾಡಿಸ್ತಾರೆ, ಅದಕ್ಕೆ ಉತ್ತರ ಹೇಳ್ಬೇಕಲ್ಲ. ಮಾನ್ಯ ಅಧ್ಯಕ್ಷ, ಬೇಕಾದ್ರೆ ನೀವು ವೆರಿಫೈ ಮಾಡ್ಕೊಳ್ಳಿ, ಸುಳ್ಳ ನಿಜನ ನಾ ಹೇಳೋದು. ಆಮೇಲೆ ಗೃಹ ಜ್ಯೋತಿ 1,60,00,000 ಗ್ರಾಹಕ ಕುಟುಂಬಗಳಿಗೆ, ಅಂದ್ರೆ ಸುಮಾರು 5 ಕೋಟಿಗೂ ಹೆಚ್ಚು ಜನರಿಗೆ 200 ಯೂನಿಟ್ ವರೆಗೆ 200 ಯೂನಿಟ್ ವರೆಗೆ ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ ಅಂದ್ರಲ್ಲ, ಸುಳ್ತಾನೆ? ಯಾವುದು? ಅಲ್ಲ, ನೀವೇ ಹೇಳಿದಿರಲ್ಲ, ದಾಖಲೆನೇ ಇದೆ ಅದು. ಯೂನಿಟ್ ವರೆಗೆ ಅಂತ ಹೇಳಿರೋದು ನಾನು. ನೀವು ಸುಳ್ಳು ಅಂತ ಹೇಳಿದ್ದು. ಪರಮೇಶ್ವರ ಉಪಯೋಗಿಸಿದ್ರು ಫ್ರೀ 200 ಯೂನಿಟ್ ವರೆಗೆ. ಯಾವತ್ತಾರು ಮಾಡಿದ್ರೇನ್ರಿ? ನೀವ್ ಯಾವತ್ತಾರು ಕೊಟ್ಟಿದ್ರಾ? ಏನು ಅಲ್ಲ ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ. ಇದಕ್ಕೆ ನಾವು ಈ ವರ್ಷ ಎಲ್ಲಾ ರೈತರಿಗೆ ಇಲ್ಲಿವರೆಗೆ 5,168 ಫ್ರೀ ಕೊಟ್ಟವ್ರು ಯಾರು? ಬಿಡುಗಡೆ ಮಾಡಿದ್ದೇವೆ. ಯಾರ್ಯಾರನ್ನ ನೀವೆಲ್ಲ ಹೈಜಾಕ್ ಮಾಡೋದು ಬಿಜೆಪಿ ಅವರು. ಬೊಮ್ಮಾಯಿ ಅವರೇ, ಈಗ ಅಲ್ಲಿ ಉತ್ತರ ಕೊಡುವಾಗ ಬಂಗಾರಪ್ಪನವರು ಈಗ
ಅಧ್ಯಕ್ಷರೇ 10 HP ಕರೆಂಟ್ ಕೊಟ್ಟಿದ್ದು ಬಂಗಾರಪ್ಪನವರು, ಬೊಮ್ಮಾಯಿಯವ್ರೆ. ಇವರಲ್ಲ. ಅವೆಲ್ಲ ಬಂಗಾರಪ್ಪನವರು ಕೊಟ್ಟಿದ್ದು ನಮ್ಮ ನಾಯಕರಾದಂತ ಈಗ ಕರೆಂಟ್ ಕೊಟ್ಟಿದ್ದು ಬಂಗಾರಪ್ಪ. 10 ಯೂನಿಟ್ ಜಾಸ್ತಿ ಕೊಡ್ತಾ ಇದ್ದೀವಿ ಮಾನ್ಯ ಅಧ್ಯಕ್ಷರೇ. ಬೊಮ್ಮಾಯಿ ಅವರಿಗೆ ಅಲ್ಲಿ ನಾನು ಹಿಂಗಾದ್ರೆ ಮಾತಾಡಕ್ಕಾಗಲ್ಲ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಈಗ ನೋಡಿ ನಿಮ್ಮ ಇನ್ವೇಷನ್ ಅಲ್ಲ ಮುಖ್ಯಮಂತ್ರಿ ಆಯ್ತು, ಈಗ ಉತ್ತರ ಕೊಡೋದು ಅವ್ರು ಎತ್ತು ನಿಂತಾಗ ಮಾತಾಡೋದಾಗ್ತದ. ನೀವತ್ತು ನಿಂತ ಅವರೆಲ್ಲ ನಿಲ್ತಾರೆ, ಈ ಕಡೆ ನಿಲ್ತಾರೆ, ಮತ್ತೆ ಯಾವ ಉತ್ತರ ಕೊಡದೆ ಅವಾಗ ಏನೋ ಹೊಸದಾಗಿ ಕೊಟ್ಟಿರಂಗ್ ಮಾತಾಡ್ತಾರೆ. ಅವ್ರು ಉತ್ತರ ಕೊಡುವಾಗ ನೀವು ಅವ್ರು ಈಲ್ಡ್ ಆದ್ರೆ ಹೇಳಿ, ಈಲ್ಡ್ ಆಗದಿದ್ರೆ ನೀವೆದ್ದು ಮಾತಾಡಿದ್ರೆ ಅದು ಹಿಂದೆಯಿಂದ ಮಾತಾಡ್ತಾರೆ, ಇಲ್ಲಿ ಹಿಂದೆಯಿಂದ ಮಾತಾಡ್ತಾರೆ, ಮತ್ತೆ ಎಲ್ಲಿ ಉತ್ತರ ಕೊಡುವಂತದ್ದು? ಉತ್ತರ ಕೊಟ್ಟ ನಂತರ ನೀವು ಕ್ಲಾರಿಫಿಕೇಶನ್ ಕೇಳಿ ಏನ್ ಬೇಕಾದ್ರೂ ಕೂಡ, ಅಥವಾ ಈಲ್ಡ್ ಆದ್ರೆ ಅದನ್ನು ನೀವು ಕೇಳಿ. ಈಲ್ಡ್ ಆಗದಿದ್ರೆ ನೀವು ಕರೆಕ್ಟ್ ಈಲ್ಡ್ ಆಗ್ಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.